ಮಾಲ್ ಆಫ್ ಕತಾರ್ ಎಷ್ಟು ದೊಡ್ಡದಿತ್ತಂದರೆ ನಾವು ಹೋದಲ್ಲ ದಾರಿ ತಪ್ಪಿ ಅದೇ ಪ್ಲೇಸ್ನಲ್ಲ ಎಂಡ್ ಅಪ್ ಆಗ್ತಿತ್ತು. ಹಾಗೆ ಇದೇ ಆಟದಲ್ಲಿ ನಮಗೊಂದು ಒಳ್ಳೆ ಆಫರ್ ಮತ್ತು ಒಳ್ಳೆ ಫುಡ್ ಟ್ರೈ ಮಾಡ್ಲಿಕ್ಕೆ ಸಿಕ್ತು. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ 2. ಸ್ವಲ್ಪ ದಿನದ ಹಿಂದೆ ಈದ್ಗಂತ ಏನಾದರೂ ಆಫರ್ ಉಂಟಾ ಅಂತ ನೋಡಲಿಕ್ಕೆ ಮಾಲ್ ಆಫ್ ಕತಾರ್ ಹೋಗಿತ್ತು. ಈ ಮಾಲ್ ಇರೋದು ಗ್ರೀನ್ ಲೈನ್ನಲ್ಲೂ ಮತ್ತು ಇದು ಮೆಟ್ರೋ ಸ್ಟೇಷನ್ಗೆ ಕನೆಕ್ಟ್ ಆಗಿನೇ ಉಂಟು. ಹಾಗೆ ಈಸಿಯಾಗಿ ಈ ಮಾಲ್ಗೆ ರೀಚ್ ಆಗ್ಬೋದು. ಸೊ ವೆಲ್ಕಮ್ ಟು ಮಾಲ್ ಆಫ್ ಕತಾರ್. ನಾವು ಒಟ್ಟಿಗೆ ಸೇರಿ ಈ ಮಾಲ್ನ ಎಕ್ಸ್ಪ್ಲೋರ್ ಮಾಡುವ. ಈ ಮಾಲ್ ಬರೀ ಶಾಪಿಂಗ್ ಮತ್ತು ಬ್ಯಾಟಿಂಗ್ಗೆ ಮಾತ್ರ ಅಲ್ಲ, ಇಲ್ಲಿ ಹಿಂಗೆ ಸುತ್ತುಕೆ ಕಾಂಬುಕೆ ಬೇಜಾನಿತ್ತು. ಈಚ್ ಕಾರ್ನರ್ನಲ್ಲೂ ಏನಾದ್ರು ಇಂಟ್ರೆಸ್ಟಿಂಗ್ ಕಾಣಿಸುತ್ತೆ. ಹೆಣ್ಮಕ್ಳಿಗೆ ಏನು ತೋರ್ತಿದ್ರು ಬಟ್ಟೆ ಮಾತ್ರ ಎಲ್ಲಿದ್ರು ಎದ್ದು ತೋರುತ್ತೆ. ಇದು ಯಾವ ಶಾಪ್ ಅಂತ ಸಮ ಕಾಣಲಿಲ್ಲ, ಆದರೆ ಅವ್ರದ್ದು ಡ್ರೆಸ್ ಕಲೆಕ್ಷನ್ ಮಾತ್ರ ಭಾರಿ ಒಳ್ಳೆ ಇದ್ದಿತ್ತು. ಹಾಗೆ ಇಲ್ಲಿ ಏನೆಲ್ಲ ಉಂಟಂತ ನೋಡ್ತಾ ನಮ್ಮ ಪಯಣ ಮುಂದೆ ಸಾಗ್ತಾ ಉಂಟು. ಕತಾರ್ನಲ್ಲಿ ವೀಡಿಯೋಸ್ ಮಾಡೋಕ್ಕೆ ಒಂದು ಪ್ರಾಬ್ಲಮ್ ಉಂಟು. ಅದು ಏನಂದರೆ ಕ್ಯಾಮ್ರೆಲ್ಲ ಇಟ್ಕೊಂಡ್ರೆ ಒಂದೊಂದು ಸಾರಿ ಲೋಕಲ್ಸ್ ಇಲ್ಲ ಅರೇಬಿಕ್ ಲೇಡೀಸ್ ಕ್ಯಾಮ್ರಾದಲ್ಲಿ ಅವ್ರ ಫೇಸ್ ಬದುತ್ತಂತ ಕ್ಯಾಮ್ರಾ ಬಂದ್ ಮಾಡಿಸಿದ್ರು. ಅದಕ್ಕೆ ಜಾಸ್ತಿ ಕ್ರೌಡೆಡ್ ಪ್ಲೇಸ್ನೆಲ್ಲ ವೀಡಿಯೋಸ್ ಮಾಡೋಕ್ಕೆ ಹೆದರಿಕೆ ಆಗ್ತು. ಹಾಗೆ ನಮಗೆ ಒಂದು ಲಿಪ್ಸ್ಟಿಕ್ ಬೇಕಿತ್ತು. ಅದಕ್ಕೆ ಸೆಫೋರಾ ಕಂಡು ಅಲ್ಲಿ ನುಗ್ತು. ಮತ್ತು ಇಲ್ಲಿ ಏನು ಆಫರ್ ಉಂಟಂತ ಎಲ್ಲೂ ತೋರ್ತಿರ್ಲಿಲ್ಲ, ಆದರೂ ಇಲ್ಲಿ ನ್ಯೂ ಕಲೆಕ್ಷನ್ ವಿತ್ ನ್ಯೂ ಪ್ರೈಸಸ್ ಅಂತ ಇದ್ದಿತ್ತು. ಹಾಗೆ ಕಲೆಕ್ಷನ್ಸ್ ಎಲ್ಲ ಕಣ್ಕೋಪ್ಪ ಅಂತ ಒಳಗಡೆ ಹೋಯ್ತು. No, it's kind of reddish. Try it. Find closer to this one. You want this one? No, closer to this one. Lipstick? You don't want this? I don't think so. Yeah, this one, the one here. No, that's not the color. No, this is too light. No. Try it. Yeah, closer. No. This one 8. Oh, this one looks I love this one. Should I buy it? 215, man. Forget it. Man, I told you it's 3 in 1. ಅಲ್ಲಿದ್ದು ಲಿಪ್ಸ್ಟಿಕ್ಕಿದು ಪ್ರೈಸ್ ಕಂಡು ಹೆದರಿಕೆಯಾಗಿ ಅಲ್ಲೇ ಬಿಟ್ಟು ಬಂತು. ಮುಂದೊಂದು ದಿನ ದುಡ್ಡಿದ್ರೆ 500 ರಿಯಲ್ಸ್ ಕಾಸ್ಮೆಟಿಕ್ ತಗೊಂಬೋದು ವಿಡಿಯೋ ಮಾಡ್ತೆ. 500 ರಿಯಲ್ಸಲ್ಲಿ ಏನೆಲ್ಲ ಬದುತ್ತಂತ ಕಾಂಬ ಆಗ. ಆಮೇಲೆ ಟಾಮಿ ಹಿಲ್ ಫಿಗರ್ನಲ್ಲೂ ಆಫರ್ ಇದ್ದಿತ್ತಂತ ಇಲ್ಲಿ ಹೋಯ್ತು. ಆದರೆ ಇಲ್ಲಿ ಸೆಲೆಕ್ಟೆಡ್ ಐಟಮ್ಸ್ ಮೇಲೆ ಆಫರ್ ಇದ್ದಿತ್ತು. ಅದು ಯಾವುದಂತ ಕಂಡ್ರೆ ಅದು ಮೆನ್ಸ್ ವಾಲೆಟ್. ಮತ್ತು ಆಫರ್ ಎಲ್ಲ ಇದ್ದರೆ ಕಲೆಕ್ಷನ್ ಕೂಡ ಅಷ್ಟು ಒಳ್ಳೆ ಇರೋದಿಲ್ಲ. ಆದರೆ ಇಲ್ಲಿ ಈ ವಾಲೆಟ್ನಲ್ಲಿ ಒಳ್ಳೆ ಕಲೆಕ್ಷನ್ ಇದ್ದಿತ್ತು. ನಮ್ಗೆ ತುಂಬ ಇಷ್ಟ ಆಯಿತು. ಹಾಗೆ ನಾನು ಕೂಡ ಒಂದು ನನ್ನ ಗಂಡಂಗೆ ಗಿಫ್ಟ್ ಕೊಡುವ ಅಂತ ಪರ್ಚೇಸ್ ಮಾಡಿದೆ. ಆಚೆ ಈಚೆ ಸುತ್ತದ್ರೊಳಗೆ ಜೋರು ಹಸು ಹಪ್ಪಗೆ ಸ್ಟಾರ್ಟ್ ಆಯಿತು. ಹಾಗೆ ಔಟ್ ಬ್ಯಾಕ್ನಲ್ಲೂ ಊಟ ಮಾಡುವ ಅಂತ ಹೊರಡ್ತು. ಇಲ್ಲಿ ನಾನು ಕೂತು ಪ್ಲೇಸಿಂದ ವ್ಯೂ ಮಾತ್ರ ಸಕ್ಕತ್ತಿದ್ದಿತ್ತು. ಇಡೀ ಫುಡ್ ಕೋರ್ಟ್ನಲ್ಲೂ ಏನಾತಿತ್ತಂತ ನಾನು ಕೂತಲ್ಲೇ ಕಾಣ್ಲಕ್. ಔಟ್ ಬ್ಯಾಕ್ನಲ್ಲೂ ಎಲ್ಲ ಟೇಬಲ್ನಲ್ಲೂ ಒಂದು ಕಾಂಪ್ಲಿಮೆಂಟರಿ ಬ್ರೆಡ್ ಮತ್ತು ಬಟರ್ ಇದ್ದೇ ಇರುತ್ತೆ. ನನಗೆ ಈ ಬ್ರೆಡ್ಗಿಂತ ಬಟರ್ ಟೇಸ್ಟ್ ಒಳ್ಳೆ ಇದ್ದಿತ್ತು. ಮತ್ತು ಇದು ನಮ್ಮದು ಆರ್ಡರ್. ನನಗೆ ಸಮ ನೆನಪಿಲ್ಲ ಏನು ಆರ್ಡರ್ ಮಾಡೋದಂತ. ಓವರಾಲ್ ಫುಡ್ ಟೇಸ್ಟ್ ಒಳ್ಳೆ ಇದ್ದಿತ್ತು. ಊಟ ಮಾಡಲಿಕ್ಕೆ ಖುಷಿ ಆಯಿತು, ಹೊಟ್ಟೆ ಫುಲ್ ಆಯಿತು. ಆದರೆ ನನಗೆ ಸ್ಪೆಷಲಿ ನನಗೆ ತುಂಬ ಇಷ್ಟ ಆದದಂದರೆ ನಾನು ಆರ್ಡರ್ ಮಾಡೋದು ಫ್ಲೇವರ್ಡ್ ಟೀ. ಇದನ್ನು ನಾವು ಊಟ ಮಾಡಿ ಇಲ್ಲಿಂದ ನಾವು ಮನೆಗೆ ಹೋಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.